ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ವಿಚಾರಕ್ಕೆ ಸೂರಜ್ ರೇವಣ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹೊಳೆ ನರಸೀಪುರದಲ್ಲಿ ಮಾತನಾಡಿದ ಅವರು, ಇದು ಪ್ರಜ್ವಲ್ನನ್ನ ವೇಕ್ ಮಾಡೋದಕ್ಕೆ ಹೂಡ್ತಾ ಇರುವಂತಹ ಷಡ್ಯಂತ್ರ ಅಂತ ಹೇಳಿದ್ದಾರೆ. ಪ್ರಜ್ವಲ್ ರೇವಣ್ಣ ಬಗ್ಗೆ ನನಗೆ ಮಾಹಿತಿ ಇಲ್ಲ, ಯಾರು ಏನ್ ಬೇಕಾದರೂ ಚಾರ್ಜ್ ಮಾಡ್ಕೊಳ್ಳಿ, ನಾನು ಡಿಕೆಶಿ ಅವರನ್ನ ಭೇಟಿಯಾಗಿದ್ದು ಜನವರಿಯಲ್ಲಿ ಅಂತ ಹೇಳಿ ಕನ್ಫರ್ಮ್ ಮಾಡಿದ್ದಾರೆ. ರೇವಣ್ಣ ಸಾಹೇಬರಿಗೆ ಯಾವುದೇ ರೀತಿಯ ಪ್ರತಿಸ್ಪರ್ಧೆಯಲ್ಲಿ ಯಾರು ಇಲ್ಲ ಇಲ್ಲಿ. ಅವ್ರ ತರ ರಾಜಕಾರಣ ಮಾಡ್ಕೊಂಡು ಇಲ್ಲ. ಅವ್ರು ಯಾವ್ದೇ ರೀತಿ ಒಂದು ಕ್ಷೀಣಿಸ್ಬೇಕು, ಒಂದು ವೀಕ್ ಮಾಡ್ಬೇಕು ಅನ್ನೋದ್ರಿಂದ ಇವೆಲ್ಲ ಷಡ್ಯಂತ್ರಗಳು ಮಾಡ್ತಾರೆ. ರೇವಣ್ಣ ಸಾಹೇಬರಿಗೆ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣವು ಜೆಡಿಎಸ್ಗೆ ಮುಜುಗರ ತಂದಿರುವುದಂತೂ ಸತ್ಯ ಅಂತ ವಿಧಾನ ಪರಿಷತ್ ಸದಸ್ಯ ಗೋವಿಂದರಾಜು ಹೇಳಿದ್ರು. ಕೋಲಾರದಲ್ಲಿ ಮಾತನಾಡಿದ ಅವರು, ಈಗಾಗಲೇ ಕುಮಾರಸ್ವಾಮಿ ಅವರು ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲಿ ಅಂತ ಹೇಳಿದ್ದಾರೆ. ರಮೇಶ್ ಜಾರಕಿಹೊಳಿ ಪ್ರಕರಣದಲ್ಲಿ ಇದೇ ರೀತಿ ಸಿಡಿ ಮಾಡಿ ಮಂತ್ರಿ ಸ್ಥಾನದಿಂದ ಕೆಳಗಿಳಿಸಲಾಯಿತು. ಪ್ರಜ್ವಲ್ ರೇವಣ್ಣ ಮಾಡಿರುವುದು ತಪ್ಪಾಗಿದ್ರೆ ಶಿಕ್ಷೆಯಾಗಲಿ. ಚುನಾವಣೆ 3 ದಿನ ಬಾಕಿ ಇರುವಾಗ ಸಾವಿರಾರು ಪೆನ್ ಡ್ರೈವ್ ಹಂಚಿದವರು ಯಾರು ಅಂತ ಹೇಳಿ ಪ್ರಶ್ನಿಸಿದ್ರು. ಜೆಡಿಎಸ್ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಭಯದಲ್ಲಿ ಈ ಕೃತ್ಯವೆಸಗಿದ್ದಾರೆ ಅಂತ ಹೇಳಿದ್ರು. ನಾಯಕರು ಸಹ ಹೇಳಿದ್ದಾರೆ, ಉಪ್ಪು ತಿಂದವರು ನೀರು ಕುಡಿಬೇಕು, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಡಬೇಕು. ಇದು ನೆಲದಲ್ಲಿರೋಂಥ ಕಾನೂನು, ಅದಕ್ಕೆ ಯಾರೂ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಪ್ರಜ್ವಲ್ ರೇವಣ್ಣವ್ರು ಮಾಡಿರೋದು, ಅವರು ಆ ರೀತಿ ಪ್ರಕರಣ ಇದ್ದರೆ, ಅಪರಾಧ ಇದ್ದರೆ ಅದಕ್ಕೆ ಶಿಕ್ಷೆ ಆಗಲಿ. ಚುನಾವಣೆ 3 ದಿವಸ ಇದ್ದಂಥ ಸಮಯದಲ್ಲಿ ಸಾವಿರಾರು ಪೆನ್ ಡ್ರೈವ್ಗಳನ್ನ, ಲಕ್ಷಗಟ್ಟಲೆ ಪೆನ್ ಡ್ರೈವ್ಗಳನ್ನ ತಯಾರು ಮಾಡಿ ಹಂಚಿದವ್ರು ಯಾರು? ರಮೇಶ್ ಜಾರಕಿಹೊಳಿಯನ್ನ ಅವ್ರನ್ನ ಅವರ ಒಂದು ಏನು ಆ ಒಂದು ಭಾರಿ ನೀರಾವರಿ ಖಾತೆಯನ್ನು ತಪ್ಪಿಸ್ಲಿಕ್ಕಾಗಲ್ಲ ಅಂಥೇಳಿ ನಮ್ಮ ಹಿರಿಯ ಸಚಿವರೇ ಅವ್ರ ಮೇಲೆ ಅದನ್ನು ಸಿಡಿ ಮಾಡಿದೆ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಎಲ್ಲ ಗೊತ್ತಿರೋಂಥ ವಿಚಾರನೇ. ಇವಾಗ ಪ್ರಜ್ವಲ್ ರೇವಣ್ಣನ ದೇವೇಗೌಡರನ್ನ ಮುಜುಗರಕ್ಕೆ ಶಿಕ್ಷಬೇಕು. ಈ ಕಡೆ ಮೈತ್ರಿ ಇವು ಏನು ಪಕ್ಷಗಳಿಗೆ ಮುಜುಗರ ಶಿಕ್ಷಬೇಕು ಅಂತೇಳಿ ಈ ರೀತಿ ಲಕ್ಷಾಂತರ ಪೆನ್ ಡ್ರೈವ್ಗಳನ್ನ ಮಾಡಿ ಮನೆಗೆ ಹಂಚುವಂಥ ಕೆಲಸ ಮಾಡಿ. ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿದ್ದರೆ ಶಿಕ್ಷೆಯಾಗಲೇಬೇಕು, ಇದು ನಮ್ಮ ಪಕ್ಷದ ಸ್ಟ್ಯಾಂಡ್ ಕೂಡ ಅಂತ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ಲೋಕಸಭಾ ಚುನಾವಣೆ ಮೇಲೆ ಈ ಪ್ರಕರಣ ಯಾವುದೇ ಪರಿಣಾಮ ಬೀರೋದಿಲ್ಲ. ಇದು ಚುನಾವಣೆಗಾಗಿ ಮಾಡಿರುವಂತಹ ತಂತ್ರವಾಗಿದ್ದು, ಕಾಂಗ್ರೆಸ್ ಮನಸ್ಸಿನಲ್ಲಿ ಪ್ರಜ್ವಲ್ ಇಲ್ಲ. ದೇವೇಗೌಡರಿಗೆ ಅಪಮಾನ ಮಾಡುವುದಕ್ಕೆ ಈ ತಂತ್ರವನ್ನ ಹೆಣೆದಿದ್ದಾರೆ. ವಿದೇಶಕ್ಕೆ ಪರಾರಿಯಾಗುವುದಕ್ಕೆ ಬಿಟ್ಟವರು ಕಾಂಗ್ರೆಸ್ನವರು ಅಂತ ಆರ್ ಅಶೋಕ್ ದೂಷಿಸಿದರು. ನೋಡ್ಬೇಕಾಯ್ತಲ್ಲ ಬಿಡಿ, ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿದ್ದಾನೆ, ಶಿಕ್ಷೆ ಆಗ್ಬೇಕು, ಅದರಲ್ಲಿ 2 ಮಾತಿಲ್ಲ. ಬಿಜೆಪಿ ಸ್ಟ್ಯಾಂಡ್, ತಪ್ಪು ಮಾಡಿರೋಂಥ ಪ್ರಜ್ವಲ್ ರೇವಣ್ಣನಿಗೆ ಶಿಕ್ಷೆ ಆಗಲೇಬೇಕು, ಇದು ಬಿಜೆಪಿ ಸ್ಟ್ಯಾಂಡ್. ಆದರೆ ಆ ಹೆಣ್ಮಕ್ಳು, ನಿರಪರಾಧಿ ಹೆಣ್ಮಕ್ಳ ಗತಿ ಏನು ಇವತ್ತು? ಅವ್ರಿಗೇನ ಹೆಚ್ಚು ಕಮ್ಮಿ ಆದರೆ ಇವ್ರು ಕಾಂಗ್ರೆಸ್ ಅವರು ಅಡ್ಡ ಬರ್ತಾರ? ಫಸ್ಟು ರಾಹುಲ್ ಗಾಂಧಿ ಕ್ಷಮೆ ಕೇಳಬೇಕು, ದೇಶದ ಕ್ಷಮೆ ಕೇಳಬೇಕು. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವ್ರದ್ದೇ ಸರ್ಕಾರ ಕರ್ನಾಟಕದಲ್ಲಿದೆ. ಅವರು ಕರ್ನಾಟಕ ಸರ್ಕಾರಕ್ಕೆ ಛೀಮಾರಿ ಹಾಕಬೇಕು. ಅವರ ದೃಷ್ಟಿಯಲ್ಲಿ ಪ್ರಜ್ವಲ್ ರೇವಣ್ಣ ಇಲ್ಲ, ಕಾಂಗ್ರೆಸ್ಸರ ದೃಷ್ಟಿಯಲ್ಲಿ ನಾನು ಹೇಳ್ತಾ ಇದ್ದೀನಿ, ಪ್ರಜ್ವಲ್ ರೇವಣ್ಣ ಇಲ್ಲ.